ಇಂದು ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಆಗಲಿದೆ, ಯಾವ್ಯಾವ ಪ್ರದೇಶದಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಇದೆ, ಹಾಗೆ ಈ ಮಳೆಯಿಂದ ಏನೇನು ಪರಿಣಾಮಗಳನ್ನು ರೈತರು ಎದುರಿಸಬೇಕಾಗುತ್ತೆ, ಹಾಗೆ ಜನರ ಪರಿಸ್ಥಿತಿ ಏನು, ಈ ಎಲ್ಲ ಒಂದು ಮಾಹಿತಿಯ ಬಗ್ಗೆ ನಮ್ಮೊಂದಿಗೆ ಇದ್ದಾರೆ ತಿಳಿಸ್ಕೊಡೋಕೆ CS ಪಾಟೀಲ್ ಸರ್. ಪ್ರಸ್ತುತ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಎಷ್ಟರ ಮಟ್ಟಿಗೆ ಇದೆ ಸರ್? ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಆದರೆ ಅಷ್ಟೊಂದು ಮಳೆಯಾಗಿಲ್ಲ, ಹಗುರದಿಂದ ಸಾಧಾರಣವಾಗಿ ಮಳೆಯಾಗಿದೆ. ಆದರೂ ಮನ್ಸೂನು ಭಾರಿ ದುರ್ಬಲವಾಗಿದೆ. ಉತ್ತರ ಒಳನಾಡಿನಲ್ಲಿ ಒಂದೆರಡು ಕಡೆ ಮಾತ್ರ ಹಗುರವಾಗಿ ತುಂತುರು ಮಳೆಯಾಗಿದೆ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 50% ಪ್ರದೇಶಗಳಲ್ಲಿ ಮಳೆಯಾಗಿದೆ. ಮುಂದಿನ 3 ದಿನಗಳಲ್ಲಿ ಅಂದ್ರೆ 18, 19, 20ರಂದು ಕರಾವಳಿ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ 75% ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಜುಲೈ 21, 22, 23ರಂದು ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆ ಐತಿ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ 21, 22, 23ರಂದು ವ್ಯಾಪಕವಾಗಿ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 18, 19, 20ರಂದು ಒಂದೆರಡು ಕಡೆ ಮಾತ್ರ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಅಷ್ಟೊಂದು ಮಳೆ ಇಲ್ಲ 18, 19, 20ರಂದು. ಆದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ 21ರಿಂದ ಮಳೆಯ ಏರಿಕೆಯಾಗುವ ಕೆಲವೊಂದು ಸೂಚನೆಗಳದಾವು. 21, 22, 23ರಂದು ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 18, 19, 20ರಂದು ಕೆಲವು ಕಡೆ ಅಂದರೆ 50% ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. 21, 22, 23ರಂದು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ 75% ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆ ಅದಾವು. ಈಗ ಮುಂದಿನ 3 ದಿನಗಳವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಅಷ್ಟೊಂದು ಮಳೆ ಇಲ್ಲ. ಆದರೆ ಜೂನ್ 21ರಿಂದ ಮಳೆಯ ಏರಿಕೆಯಾಗುವ ಕೆಲವೊಂದು ಸಾಧ್ಯತೆಗಳದಾವಂತ ನಾ ಹೇಳ್ಬೋದು. ಸರ್, ಹಂಗೆ ಪ್ರತಿ ವರ್ಷ ವಾಡಿಕೆಗಿಂತ ಈ ವರ್ಷ ಜೂನ್ ಒಳಗಡೆ ಮುಂಗಾರಿನ ಭಾರಿ ಮಳೆ ಪ್ರಮಾಣತೆ ಎಷ್ಟಿದೆ? ವಾಡಿಕೆಗಿಂತ ಭಾಳ ಕಡಿಮೆ ಆಗೈತಿ ಈ ವರ್ಷ ಮಳೆ. ಉತ್ತರ ಒಳನಾಡು ಇರ್ಬೋದು, ದಕ್ಷಿಣ ಒಳನಾಡು, ಕರಾವಳಿ ಜಿಲ್ಲೆಗಳಲ್ಲಿ. ಮುಂದಿನ ವಾರ ನಾವು ನೋಡ್ಬೇಕು ಎಷ್ಟೆಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದು. ಇದು ಒಂದು ಅಲ್ಪಾವಧಿ, ನಾವು ಈಗ ಅದನ್ನು ಹೇಳೋಕ್ಕಾಗಲ್ಲ. ಇನ್ನೊಂದು ವಾರ ನಂತರ ನಾವು ಎಷ್ಟು ಮಳೆ ಆಗ್ಬೋದು ಅಥವಾ ತಿಂಗಳದ ಕೊನೆಗೆ ನಾವು ಒಂದು ಎಷ್ಟು ಮಳೆ ಕೊರತೆ ಆಗುತ್ತೆ ಜೂನ್ದಾಗ ಅನ್ನೋದು ಗೊತ್ತಾಗುತ್ತೆ ನಮಗೆ. ಹಾಗೆ ಸರ್, ಕರಾವಳಿ ಕರ್ನಾಟಕ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಮಳೆ ತೀವ್ರತೆ ಹೆಚ್ಚಾಗಲಿದೆಯೇ? ಹಾಗೆ ಅಲ್ಲೇನಾದರೂ ವಿಶೇಷವಾಗಿ ಅಲರ್ಟ್ಗಳನ್ನ ಘೋಷಿಸಿದ್ದೀರಾ? ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳವರೆಗೆ ಅಷ್ಟೊಂದೇನು ಮಳೆ ಆಗಲ್ಲ. ಹಲವು ಕಡೆ ಅಂದರೆ 75% ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳವರೆಗೆ ಮಳೆ ಆಗುತ್ತಾ. ನಂತರ ಜೂನ್ 21ರಿಂದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆಗಳದಾವು. ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ ಜೂನ್ 21, 22, 23ರಂದು. ಕರ್ನಾಟಕ ರಾಜ್ಯಾದ್ಯಂತ 21ರಿಂದ ಒಂದು ಸ್ವಲ್ಪ ಮಳೆ ಏರಿಕೆಯಾಗುವ ಸಾಧ್ಯತೆಗಳು ಕಂಡು ಬರ್ತಾವೆ. ಸರ್, ಅದೇ ರೀತಿಯಾಗಿ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಸದ್ಯದ ಮಳೆ ಪರಿಸ್ಥಿತಿ ಹೇಗಿದೆ? ಸದ್ಯದ ಮಟ್ಟಿಗೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಪೂರಾ ಮಳೆ ಇಲ್ಲ. ಆದರೆ ಇನ್ನೂ ಒಂದು 3 ದಿವಸ ಅಷ್ಟೊಂದು ಮಳೆ ಇರುವುದಿಲ್ಲ. ನಂತರ ಜೂನ್ 21ರಿಂದ ಮಳೆಗೆ ಏರಿಕೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾವೆ. ಸರ್, ಹಾಗೆ ಅಲ್ಲಿಯ ಬಿತ್ತನೆ ಕಾರ್ಯಕ್ಕೆ ಪೂರಕವಾದ ಮಳೆ ಇದೆಯಾ? ಈಗ ಏನೋ ಒಂದು 3 ದಿವಸ ಅಷ್ಟೊಂದು ಬಿತ್ತನೆಗೆ ಪೂರಕವಾದ ಮಳೆ ಇಲ್ಲ. ನಂತರ ಕೆಲವೊಬ್ಬರು ಬಿತ್ತಿರ್ಬೋದು ಮೊದಲೇ ಮಳೆಗೆ. ನಂತರ 21, 22, 23 ನಂತರ ಮಳೆ ಆದಮೇಲೆ ಅವರು ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಮಳೆಯ ಜೊತೆಗೆ ಕರಾವಳಿ ಭಾಗದಲ್ಲಿ ಗಂಟೆಗೆ ಎಷ್ಟು ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಐತಿ? ಸುಮಾರು 30ರಿಂದ 40 ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಗಾಳಿಯ ವೇಗ ಕರಾವಳಿಯಲ್ಲಿ ಇರ್ತೈತಿ. ಉತ್ತರ ಒಳನಾಡು ದಕ್ಷಿಣ ಒಳನಾಡಿನಲ್ಲೂ ಕೂಡ ಮಳೆ ಜೊತೆಗೆ ಒಮ್ಮೊಮ್ಮೆ ಗಾಳಿನೂ ಇರ್ಬೋದು. ಸುಮಾರು 30ರಿಂದ 40 ಕಿಲೋಮೀಟ್ರು. ಕೆಲವೊಂದು ಕಡೆ ಗುಡುಗು ಮಿಂಚು ಸಮೇತವಾಗಿ ಮಳೆ ಆಗುತ್ತೆ. ಅಲ್ಲಲ್ಲಿ ಎಲ್ಲೋ ಒಂದು ಕಡೆ ಆಗ್ಬೋದು. ಎಲ್ಲ ಕಡೆ ಮಳೆ ಆಗೋ ಸಾಧ್ಯತೆಗಳು ಈ ಒಂದು 3 ದಿವಸದಾಗ ಇಲ್ಲ. ಹಾಗೆ ಸರ್, ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಏನಾದರೂ ಸೂಚನೆ ನೀಡಲಾಗಿದೆ?
ಅಷ್ಟೊಂದೇನು ಅರಬ್ಬಿ ಸಮುದ್ರದಲ್ಲಿ ಏನು ಸಿಸ್ಟಮ್ಸ್ ಇಲ್ಲ, ಆದ್ರೆ ಕೆಲವೊಮ್ಮೆ ಗಾಳಿಯ ವೇಗ ಜಾಸ್ತಿ ಇರ್ತೈತಿ. ಸಿಡಿಲು ಮತ್ತು ಮಿಂಚಿನ ಮುನ್ಸೂಚನೆ ಕುರಿತು ಸಾರ್ವಜನಿಕರಿಗೆ, ವಿಶೇಷವಾಗಿ ಗ್ರಾಮೀಣ ಭಾಗಕ್ಕೆ, ಈ ಭಾಗದ ಜನರಿಗೆ ಏನಾದರೂ ನಿಮ್ಮ ಸಲಹೆ ಸರ್? ಗುಡುಗು ಮಿಂಚು ನೀವು ಕೇಳಿದ ತಕ್ಷಣ ನೀವು ಮನೆಯ ಒಳಗಡೆ ಬರಬೇಕಾಗತ್ತೆ. ಮತ್ತು ಗಿಡದ ಕೆಳಗಾಲಿ ಅಥವಾ ಯಾವುದರ ಲೋಹದ ಕಂಬ ಅಥವಾ ವಿದ್ಯುತ್ ಕಂಬದ ಬಳಿ ನಿಂದಿರಬಾರ್ದು, ಗಿಡದ ಕೆಳಗೆ ನಿಂದಿರಬಾರ್ದು. ಅಥವಾ ನೀವು ಪೂರಾ ಹೊರಗಡೆ ಇದ್ದಾಗ ಕಾರು ಅಥವಾ ಬಸ್ಸಿನಲ್ಲಿ ಒಳಗೆ ಕೂಡಬೇಕು. ಅದು ಲೋಹದ ಭಾಗಗಳನ್ನು ಮುಟ್ಟಬಾರ್ದು. ಬಾವಿ, ಕೆರೆ, ಸ್ವಿಮ್ಮಿಂಗ್ ಪೂಲ ಹತ್ತಿರ ಅದರೊಳಗಿತ್ತಂದ್ರೆ ನೀವು ಹೊರಗಡೆ ಬರಬೇಕಾಗತ್ತೆ. ಹೀಗೆ ಕೆಲವು ಒಂದುಗಳನ್ನು ಪಾಲಿಸಿದ್ರೆ ನಾವು ಇವು ಲೈಟ್ಲಿಂಗ್ಲಿಂದ ನಾವು ಸುರಕ್ಷಿತವಾಗಿರ್ಬೇಕು ಇರ್ಬೋದು. ಈ ವರ್ಷ ಮುಂಗಾರಿನ ಮೇಲೆ ಎಲ್ ನೀನೋ ಅಥವಾ ಲಾ ನೀನಾ ವಿದ್ಯುನ್ಮಾನ ಪ್ರಭಾವ ಹೇಗಿರಲಿದೆ? ಈ ವರ್ಷ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಈಗಾಗಲೇ ಎಲ್ಲಿನೋ ಕಂಡೀಷನ್ಸ್ ಅದಾವು. ಈಗ ಎಲ್ಲಿನೋ ಕಂಡೀಷನ್ಸ್ ಇರುವುದರಿಂದ ಬಂಗಾಳ ಉಪಸಾಗರದಲ್ಲಿ ಅಷ್ಟೊಂದು ವಾಯುಭಾರ ಕುಸಿತಗಳಾಗಲಿ ಅಥವಾ ಸರ್ಕ್ಯುಲೇಷನ್ಸ್ ಯಾವೂ ಇಲ್ಲ ಬಂಗಾಳ ಉಪಸಾಗರದಲ್ಲಿ. ಮತ್ತು ಪ್ರೆಷರ್ ಗ್ರೇಡಿಯಂಟೂ ಜಾಸ್ತಿ ಇಲ್ಲ. ಇದು ಅಂದ್ರೆ ಮನ್ಸೂನ್ ಸ್ಟ್ರಾಂಗ್ನೂ ಇಲ್ಲ. ಹಿಂಗಾಗಿ ಮಳೆಯ ಪ್ರಮಾಣ ಈ ವರ್ಷ ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ. ಈ ಬಾರಿ ಮಳೆಯ ಮುನ್ಸೂಚನೆ ರಾಜ್ಯದ ಪ್ರಮುಖ ಜಲಾಶಯಗಳು ಸರ್, KRS ಆಗಿರ್ಬೋದು, ಆಲ್ಮಟ್ಟಿ, ತುಂಗಭದ್ರಾ ನೀರಿನ ಜಲಮಟ್ಟ ಸುಧಾರಿಸಲು ಸಹಾಯಕವಾಗಿ. ಇನ್ನೂ ಟೈಮ್ ಬೇಕಾಗತ್ತೆ. ಈಗ ಅಷ್ಟೊಂದು ಭಾರಿ ಮಳೆ ಆಗಿಲ್ಲ. ಎಲ್ಲೆಲ್ಲಿ ಕ್ಯಾಚ್ಮೆಂಟ್ ಏರಿಯಾಸ್ ಅದಾವಲ್ಲ, ಭಾಗಮಂಡಲ ಆ ಕಡೆ ಮಹಾರಾಷ್ಟ್ರದ ಕಡೆ ಇನ್ನೂ ಅಷ್ಟೊಂದು ಮಳೆ ಆಗಿಲ್ಲ. ಇನ್ನೂ ಕಾದು ನೋಡ್ಬೇಕಾಗಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರವೃತ್ತಿ ಹೆಚ್ಚುತ್ತಿರುವುದು ಹವಾಮಾನ ವೈಪರೀತ್ಯವೇ ಕಾರಣನಾ ಸರ್? ಇದು ಒಂದು ಹವಾಮಾನ ವೈಪರೀತ್ಯವೇ ಕಾರಣ. ಒಂದು ಅಲ್ಪಾವಧಿಯಲ್ಲಿ ಜಾಸ್ತಿ ಮಳೆ ಆಗ್ತಿರೋದು ಇತ್ತಿತ್ತಲಾಗೆ ಕಂಡು ಬರ್ತಾ ಇದೆ. ಒಮ್ಮೊಮ್ಮೆ ದೀರ್ಘಾವಧಿಯಲ್ಲಿ ಮಳೆ ಆಗದೇ ಹೋಗ್ಬೋದು. ಆದರೆ ಒಮ್ಮೊಮ್ಮೆ ಒಂದು ತಾಸಿನಾಗೆ ಎಷ್ಟೆಷ್ಟು ಭಾರಿ ಮಳೆಯಾಗಿ ಅನಾಹುತಕ್ಕೆ ಈಡು ಮಾಡ್ತೈತಿ. ಇದಕ್ಕೆ ನಾವು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂತ ಕರಿತೀವಿ. ಇದು ಮುಖ್ಯ ಕಾರಣವೇನೆಂದರೆ ಜಾಗತಿಕವಾಗಿ ಉಷ್ಣತೆ ಏರಿಕೆ ಆಯ್ತಂದ್ರೆ ನಮ್ಮ ವಾತಾವರಣವು ಹೆಚ್ಚಿಗೆ ನೀರಿನ ಆವಿಯನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ. ನೀರನ್ನು ಆವಿಯನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಗೆ ಆದಂತೆಲ್ಲ ಕೆಲವೊಮ್ಮೆ ಅತಿ ಮಳೆ ಆಗುವ ಸಾಧ್ಯತೆಗಳು ಇರ್ತಾವೆ.